ಪ್ರೈಸ್ ದ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯದಿಂದ 46ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 12 ವರ್ಡ್ 35 to 46. ನೀವು ನಡುಕಟ್ಟು ಸಿದ್ಧವಾಗಿರ್ರಿ. ಶೀರ್ಷಿಕೆ ಎಚ್ಚರವಾಗಿರುವುದರ ಕುರಿತು. ನೀವು ನಡುಕಟ್ಟು ಸಿದ್ಧವಾಗಿರ್ರಿ, ನಿಮ್ಮ ದೀಪಗಳು ಹುರಿಯುತ್ತಿರಲಿ. ನೀವಂತೂ ತಮ್ಮ ಒಡೆಯನ ಮದುವೆ ಔತಣದಿಂದ ಯಾವಾಗ ಹಿಂದಿರುಗುವನೋ ಎಂದು ಕಾಯುವ ಮತ್ತು ಅವನು ಬಂದು ಕದ ತಟ್ಟಿದಾಗ ತಕ್ಷಣವೇ ಅವನಿಗಾಗಿ ತೆರೆಯುವ ದಾಸನಂತೆ ಇರಿ. ಒಡೆಯನು ಬಂದಾಗ ಯಾರು ಎಚ್ಚರವಾಗಿರುವುದನ್ನು ಅವನು ಕಾಣುವನೋ ಆ ದಾಸನು ಧನ್ಯನು. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಅವನು ಬಂದು ನಡುಕಟ್ಟಿ ನಿಂತು ಅವರನ್ನು ಊಟಕ್ಕೆ ಕೂರಿಸಿ ಅವರಿಗೆ ತಾನೇ ಸೇವೆ ಮಾಡುವನು. ಅವನು ನಡುರಾತ್ರಿಯಲ್ಲಾಗಲಿ ಮುಂಜಾವದಲ್ಲಾಗಲಿ ಬಂದು ದಾಸರು ಇನ್ನೂ ಎಚ್ಚರದಿಂದಿರುವುದನ್ನು ಕಂಡರೆ ಆ ದಾಸನು ಧನ್ಯನು. ಆದರೆ ಕಳ್ಳನು ಯಾವ ಗಳಿಗೆಯಲ್ಲಿ ಬರುವನು ಬಂದು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಯನ್ನು ಕನ್ನ ಹಾಕಲು ಬಿಡುತ್ತಿರಲಿಲ್ಲ ಎಂಬುದನ್ನು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ಏಕೆಂದರೆ ನೀವು ನಿರೀಕ್ಷದ ಗಳಿಗೆಯಲ್ಲಿ ಮನುಷ್ಯಪುತ್ರನು ಬರುತ್ತಾನೆ ಎಂದು ಹೇಳಿದನು. ಪೇತ್ರನು ಆತನಿಗೆ, ಕರ್ತನೇ, ನೀನು ಈ ಸಾಮ್ಯವನ್ನು ನಮಗೆ ಮಾತ್ರವೇ ಹೇಳುತ್ತೀಯೋ ಇಲ್ಲವೇ ಎಲ್ಲರಿಗೂ ಹೇಳುತ್ತೀಯೋ ಎಂದು ಕೇಳಿದನು. ಕರ್ತನು ಹೇಳಿದ್ದೇನೆಂದರೆ, ತಕ್ಕ ಕಾಲದಲ್ಲಿ ತನ್ನ ಸೇವಕರಿಗೆ ಅವರ ಪಾಲಿನ ಆಹಾರವನ್ನು ಕೊಡುವುದಕ್ಕಾಗಿ ಅವರ ಒಡೆಯನು ತನ್ನ ಮನೆಯ ಮೇಲೆ ನೇಮಿಸುವ ನಂಬಿಗಸ್ತನೂ ವಿವೇಕಿಯೂ ಆಗಿರುವ ಮೇಲ್ವಿಚಾರಕನು ಯಾರು? ತನ್ನ ಒಡೆಯನು ಬಂದಾಗ ಯಾವನು ಸೇವೆ ಮಾಡುವುದನ್ನು ಕಾಣುವನೋ ಆ ದಾಸನು ಧನ್ಯನು. ಅವನು ತನಗಿರುವ ಎಲ್ಲದರ ಮೇಲೆ ಅವನನ್ನು ಅಧಿಕಾರಿಯನ್ನಾಗಿ ನೇಮಿಸುವನು ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ಆ ಸೇವಕನು ನನ್ನ ಒಡೆಯನು ಬರುವುದಕ್ಕೆ ತಡ ಮಾಡುತ್ತಾನೆ ಎಂದು ತನ್ನ ಹೃದಯದಲ್ಲಿ ಭಾವಿಸಿ ಗಂಡಾಳು ಹೆಣ್ಣಾಳುಗಳನ್ನು ಒಡೆದು ತಿಂದು ಕುಡಿದು ಮತ್ತನಾಗುವುದಕ್ಕೆ ಆರಂಭಿಸಿದರೆ ಆ ದಾಸನ ಒಡೆಯನು ಅವನ ನಿರೀಕ್ಷದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಅವನಿಗೆ ನಂಬಿಕೆ ಇಲ್ಲದವರಿಗೆ ಪಾಲು ನೇಮಕ ಮಾಡುವನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ನಮ್ಗೆ ಹೇಳ್ತಿರ್ತಕ್ಕಂಥದ್ದು ಏನು? ಯೇಸು ಕ್ರಿಸ್ತರು ಮನುಷ್ಯಪುತ್ರನ ಬರುಣದ ದಿನವಾಗಲಿ ಗಳಿಗೆಯಾಗಲಿ ನಿಮಗೆ ತಿಳಿದಿಲ್ಲ. ಆದರೆ ಯಾವಾಗಲೂ ಎಚ್ಚರಾಗಿರ್ರಿ, ಕಾದ್ಕೊಂಡಿರ್ರಿ, ಸಿದ್ಧರಾಗಿರ್ರಿ, ಕಾರ್ಯ ಮಾಡ್ತಾಯಿರ್ರಿ. ದೇವರಿಗೆ ಸ್ತೋತ್ರ. ಎಚ್ಚರವಾಗಿರ್ರಿ, ಕಾದ್ಕೊಂಡಿರ್ರಿ, ಸಿದ್ಧವಾಗಿರ್ರಿ, ಕಾರ್ಯ ಮಾಡ್ತಾಯಿರ್ರಿ. ಈ ಕೆಲಸನ ಯಾರಿಗೆ ಹೇಳ್ತಾ ಇದ್ದಾರೆ? ಯಾವ ಹೊತ್ತಿಗೆ ತನ್ನ ಮನೆಯ ಜನಕ್ಕೆ ಹೊತ್ತಿಗೆ ಆಹಾರವನ್ನು ಒದಗಿಸೋದಕ್ಕೆ ಯಾವ ನಂಬಿಗಸ್ತನ ವಿವೇಕಿಯಾದ ಸೇವಕನ ನೇಮಿಸಿರ್ತಾರೋ ಆ ಸೇವಕನಿಗೆ ಹೇಳ್ತಕ್ಕಂಥದ್ದು ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಯಾಕೆ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತರಲ್ಲಿ. ಒಬ್ಬ ಯಜಮಾನನು ಮದುವೆ ಔತಣಕ್ಕೆ ಹೋಗಿ ಅವನು ಬರೋಷ್ಟೊತ್ತಿಗೆ ದಾಸನ ಕಾಯ್ಕೊಂಡಿರಲ್ವಾ? ಯಜಮಾನ್ ಬಂದು ಯಾವಾಗ ಬಾಗಿಲು ಕುಟ್ತಾನೋ ಅಥವಾ ಯಾವಾಗ ಬಂದು ಗೇಟ್ ಸೌಂಡ್ ಮಾಡ್ತಾನೋ, ನಾನು ಗೇಟ್ ಓಪನ್ ಮಾಡಬೇಕು ಅಂತ ಹೇಗೆ ಕೆಲಸಗಾರರು ಬಾಗಿಲು ಕಾಯ್ಕೊಂಡಿರ್ತಾನೋ ಈಗ ಓಕೆ. ಆದರೆ ಆ ಯಜಮಾನನೇ ಸೃಷ್ಟಿ ಮಾಡ್ತಕ್ಕಂಥ ಯಜಮಾನಿಗೆ ಕಾಯ್ಕೊಂಡಿರ್ಬೇಕಂದ್ರೆ ಖಂಡಿತವಾಗ್ಲೂ ಕಾಯ್ಕೊಂಡಿರಬೇಕು. ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನೀವು ಕಾದ್ಕೊಂಡಿರ್ರಿ, ಸಿದ್ಧರಾಗಿರ್ರಿ, ಎಚ್ಚರವಾಗಿರ್ರಿ. ಅಷ್ಟು ಮಾತ್ರ ಅಲ್ಲ, ಕಾದ್ಕೊಂಡಿರ್ರಿ, ಸಿದ್ಧರಾಗಿರ್ರಿ, ಸೇವೆ ಮಾಡ್ತಾಯಿರ್ರಿ. ಸೊ ಆಗ ನಿಮ್ಗೆ ಏನಾಗುತ್ತೆ ಅಂದರೆ, ನನ್ನ ತಂದೆಯಿಂದ ನಿಮಗೆ ನಾನು ಬಹುಮಾನವನ್ನು ಕೊಡ್ತೇನೆ. ಅದು ಯಾವ ಬಹುಮಾನ ಅಂತಂದರೆ, ನನಗಿರುವುದರಲ್ಲಿ ನಿಮಗೆ ಆಡಳಿತ ಮಾಡುವ ಅಧಿಕಾರವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಏಕೆ ಅಂತಂದರೆ, ಈಗ ವಾಕ್ಯ ನಮಗೆ ಈಗಾಗಲೇ ಗೊತ್ತಿರೋ ಪ್ರಕಾರವಾಗಿ ಅವ್ರು ಬರುವ ಸಮಯವಾಗಲಿ ಗಳಿಗೆ ಆಗಲಿ ನಮಗೆ ಗೊತ್ತಿಲ್ಲ. ಆದರೆ ಸಿದ್ಧವಾಗಿರ್ಬೇಕು. ಹೇಗಿರುತ್ತೆ ಬರೋ ಸಮಯಗಳಿಗೆ ಅಂದರೆ ನೋಹನ ಕಾಲದ ಥರ ಇರುತ್ತೆ ಅಂತ ಅವ್ರು ಹೇಳ್ತಾರೆ.
ಮತ್ತಾಯನ ಸುವಾರ್ತೆಯಲ್ಲಿ ನೋಹನ ಕಾಲದಲ್ಲಿ ಹೇಗೆ ದೇವರು ಜಲಪ್ರಳಯವನ್ನು ಉಂಟು ಮಾಡುವಾಗ ಜನ ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡ್ಕೊಳ್ತಾ ಸಂತೋಷವಾಗಿದ್ದರು. ಆದರೆ ಹೇಗೆ ಜಲಪ್ರಳಯ ಬಂತು ಅದು ಅವ್ರಿಗೆ ಗೊತ್ತಿಲ್ಲ. ಹಾಗಿರುತ್ತೆ ಅಂದರೆ ನನ್ನ ಬರೋಣ ಹಾಗಿರುತ್ತೆ. ಸೊ ನೀವು ಎಚ್ಚರವಾಗಿದ್ದು ನನ್ನ ಬರೋಣಕ್ಕೋಸ್ಕರ ಕಾದ್ಕೊಂಡು ದೇವರಿಗೆ ಸ್ತೋತ್ರ. 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ ನೋಡ್ತಾ ಇದ್ವಿ. 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ ಏನಾಯಿತು ಅಂದರೆ 5 ಮಂದಿ ಕನ್ಯೆಯರು ಎಚ್ಚರವಾಗಿ ದೀಪ ಉರಿತಾ ಇತ್ತು. ಇನ್ನು 5 ಮಂದಿ ಕನ್ಯೆಯರ ದೀಪ ಉರಿತಾ ಇರಲಿಲ್ಲ. ಅವ್ರಿಗೆ ಎಣ್ಣೆ ಸಾಲ್ತಾ ಇರಲಿಲ್ಲ. ಯಾಕೆಂತಂದರೆ ಎಣ್ಣೆ ಸಾಲ್ತಾ ಇಲ್ಲ ಅಂತಂದು ಅವ್ರಿಗೆ ಗೊತ್ತಾಗದೇ ಇರೋಷ್ಟು ಮಟ್ಟಕ್ಕೂ ಅವರು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರು. ಸೊ ಅದಕ್ಕೆ ವಾಕ್ಯ ಹೇಳುತ್ತೆ, ಎಚ್ಚರವಾಗಿರ್ರಿ, ಕಾಯ್ತಾ ಇರ್ರಿ, ಸಿದ್ಧವಾಗಿರ್ರಿ, ಸೇವೆ ಮಾಡ್ತಾಯಿರ್ರಿ. ದೇವರಿಗೆ ಸ್ತೋತ್ರ. ಸೊ ದೇವರು ಯಾರನ್ನ ತನ್ನ ಮನೆಯ ಜನರಿಗೆ ಯಜಮಾನಾಗಿ ನೇಮಿಸಿದಾರೋ ಅವ್ರಿಗೆ ಹೇಳ್ತಕ್ಕಂಥದ್ದು. ಈಗ ಎಚ್ಚರವಾಗಿರ್ಬೇಕಾದ್ರೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡ್ತಾ ಇರಬೇಕು. ಅದಕ್ಕೆ ಹೇಳ್ತಾರೆ, ಸೇವೆ ಮಾಡ್ತಾಯಿರ್ರಿ, ಪ್ರಾರ್ಥನೆ ಮಾಡಿರಿ. ನನ್ನ ಬರೋಣ ಸಮಯ ನಿಮಗೆ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಬರ್ತೀನೋ ಅಲ್ಲಿವರೆಗೂ ನೀವು ಸಿದ್ಧವಾಗಿರೋದಾದರೆ ನನಗೆ ನನ್ನ ತಂದೆ ಕೊಟ್ಟಿರ್ತಕ್ಕಂತಹ ಅಧಿಕಾರದಲ್ಲಿ ನಿಮಗೂ ಸಹ ನಾನು ಅಧಿಕಾರವನ್ನು ನೇಮಿಸ್ತೇನೆ. ಇಲ್ಲ ಇಷ್ಟಾನುಸಾರವಾಗಿ ಜೀವಿಸೋದಾದರೆ ಶಿಕ್ಷೆ, ಅಪರಂಬಿಗಸ್ಥರಿಗೆ, ಅವಿಧೇಯರಿಗೆ ಆಗ್ತಕ್ಕಂಥ ಶಿಕ್ಷೆಯನ್ನು ನಿಮಗೆ ವಿಧಿಸಲಾಗುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಎಚ್ಚರವಾಗಿರಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ವಾಕ್ಯ ಹೇಳೋ ಪ್ರಕಾರವಾಗಿ ನಂಬಿಗಸ್ಥರಾಗಿ ಎಚ್ಚರವಾಗಿದ್ದು ಕರ್ತನ ಬರೋಣಕ್ಕಾಗಿ ನಾವು ಎಚ್ಚರವಾಗಿದ್ದು, ಕಾದಿದ್ದು, ಸಿದ್ಧವಾಗಿದ್ದು ಸೇವೆ ಮಾಡ್ತಾ ಇರೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡಿರೋ ಪ್ರಕಾರವಾಗಿ ನಿಮ್ಮ ಬರುಣದ ಸಮಯವಾಗಲಿ ಗಳಿಗೆ ಆಗಲಿ ನಮಗೆ ಗೊತ್ತಿಲ್ಲ. ಆದರೆ ನಮ್ಮನ್ನು ನೀವು ಎಚ್ಚರವಾಗಿರ್ರಿ, ಸಿದ್ಧವಾಗಿರ್ರಿ, ಕಾದಿರ್ರಿ, ಸೇವೆ ಮಾಡ್ತಾಯಿರ್ರಿ. ಮನುಷ್ಯಪುತ್ರನ ಬರೋಣದಲ್ಲಿ ಯಾರು ಈ ನಂಬಿಗಸ್ತರಾಗಿ ನಡ್ಕೋತಾರೋ ಅವ್ರಿಗೆ ನನ್ನ ತಂದೆಯಿಂದ ನಾನು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ನಾನು ಅವ್ರಿಗೆ ಅಧಿಕಾರವನ್ನು ವಹಿಸ್ತೀನಿ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಅಲ್ಲ, ಅಪನಂಬಿಗಸ್ತರಿಗೆ, ಅವಿಧೇಯರಿಗೆ ಅವ್ರಿಗೆ ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದೀರಾ ಸ್ವಾಮಿ. ನಂಬಿಗಸ್ತರಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗ್ತೀವಿ. ನಾವು ಎಚ್ಚರವಾಗಿರ್ತೀವಿ, ಕಾದಿರ್ತೀವಿ, ಸಿದ್ಧರಾಗಿರ್ತೀವಿ, ಸೇವೆ ಮಾಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ರಾಜ್ಯಕ್ಕೆ ಲಾಭವಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.